ನಾಳೆ ಎಲ್ಲ ಎಕ್ಸಾಮ್ ಆದವು, ನಿಮ್ಮ ಗೆಳೆಯರೆಲ್ಲ ಅಪಾಯಿಂಟ್ ಆಗಿ ಯೂನಿಫಾರ್ಮ್ ಹಾಕೊಂಡು ಬಂದು ನಿಂತಾಗ ನಾ ಅವಾಗ ಹಂಗೆ ಮಾಡಬೇಕಾಗಿತ್ತು, ನಾ ಅವಾಗ ಹಿಂಗೆ ಮಾಡಬೇಕಾಗಿತ್ತು, ನಾ ಅದನ್ನು ಮಾಡಬೇಕಾಗಿತ್ತು, ನಾನು ಇದನ್ನು ಮಾಡಬೇಕಾಗಿತ್ತು ಅಂದ್ರೆ ನಿಂದು ಕೇಳಕ್ಕೆ ಯಾರೂ ಬರೋದಿಲ್ಲ ವಿದ್ಯಾರ್ಥಿಗಳೇ. ಎಲ್ಲರೂ ಯಾರ ಕಡೆ ಲಕ್ಷ್ಯದ ಅಂದ್ರೆ ಯೂನಿಫಾರ್ಮ್ ಹಾಕೊಂಡವನ ಕಡೆ ಲಕ್ಷ್ಯದ. ಹೌದಾ? ಅದಕ್ಕೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ, ನಾನು ನೀವೆಲ್ಲರೂ ಏನಪ್ಪ ಅಂದ್ರೆ ಮಹತ್ವಾಕಾಂಕ್ಷೆಯನ್ನು ಹೊಂದಿದವರಾಗಿದ್ದೀರಿ. ದಯವಿಟ್ಟು ಕನಸುಗಳನ್ನು ಈಡೇರಿಸಿಕೊಳ್ಳುವಂಥ ವೇದಿಕೆ ನಮ್ಮದಾಗ. ಏನಪ್ಪ ಅಂದ್ರೆ ನಾವು ವೇದಿಕೆಯಾಗಿ ನಿರ್ಮಾಣವನ್ನು ಮಾಡುತ್ತಿರುವಂಥ ಕಾರ್ಯಕ್ಕೆ ನೀವೆಲ್ಲರೂ ಏನಪ್ಪ ಅಂದ್ರೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಪಟ್ಟರೆ ಯಶಸ್ಸು ನಿಮ್ಮದೇ ಆಗುತ್ತದೆ. ಅಂದರೆ ದೇಹದಂಡನೆ ಆಗಲಿ, ಮಾಯವನ್ನು ಖಂಡಿಸರಿ, ಆಮೇಲೆ ಬರವಣಿಗೆ ಅನ್ನುವಂಥದ್ದನ್ನು ಮಾಡಿರಿ ಅಂತ. ಇಷ್ಟು ಮಾಡಿದ್ರಿ ಅಂತಂದ್ರೆ ಮಾಯವನ್ನು ಖಂಡಿಸುವುದು ಅಂತ. ಹಂಗೆ ಸ್ಟೈಲ್ ಹೊಡಿಬೇಕು, ಹಿಂಗೆ ಸ್ಟೈಲ್ ಹೊಡಿಬೇಕು, ಹಂಗೆ ಹೇರ್ ಸ್ಟೈಲ್ ಮಾಡಬೇಕು, ಹಂಗೆ ಗಡ್ಡ ಬಿಡಬೇಕು, ನಾ ಹಿಂಗೆ ಓಡಾಡಬೇಕು, ನಾ ಹಂಗೆ ಆ ಡ್ರೆಸ್ ಹಾಕೋಬೇಕು, ನಾ ಹಿಂಗೆ ಮಾಡಬೇಕು, ಏನು 108 ಗೊಂದಲಗಳನ್ನು ಇಟ್ಕೊಂಡು ಕೂತಿಯಲ್ಲ ತಲೆಯಾಗ, ಅದನ್ನೆಲ್ಲ ಬಿಟ್ಟಾಕು, ಸರಳ ಜೀವನಕ್ಕೆ ಬಾ. ಅದೇ ಮಾಯವನ್ನು ಖಂಡಿಸುವುದು ಅಂತ ಅರ್ಥ. ಹೌದಾ? ದೇಹವನ್ನು ದಂಡಿಸದೆ ಮಾಯವನ್ನು ಖಂಡಿಸದೆ ಉಂಡುಂಡು ಸ್ವರ್ಗಕ್ಕೆ ಹೋದಡೆ ಅಂತ ಹೇಳ್ತಾರೆ. ಬರೀಲಾರ್ದೆ, ಓದಲಾರ್ದೆ, ಆಮೇಲೆ ಆನ್ಲೈನ್ ಕ್ಲಾಸ್ಗಳನ್ನು ಕೇಳಲಾರ್ದೆ, ನಾಳೆ ಆಫ್ಲೈನ್ ಶುರುವಾದಾಗ ಬಂದು ನೋಟ್ಸ್ ಬರ್ಕೊಳ್ಳಾರ್ದೆ ಏನಾರು ಜೀವನದೊಳಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯದ ವಿದ್ಯಾರ್ಥಿಗಳೇ? ಅದಕ್ಕೆ ದಯವಿಟ್ಟು ಏನಪ್ಪ ಅಂತಂದ್ರೆ ನಿಮ್ಮ ಪ್ರಯತ್ನವನ್ನು ನೀವು ಮಾಡಲೇಬೇಕು. ಯಾಕಂದ್ರೆ ಮಿಂಚಿ ಹೋದ ಮಾತಿಗೆ